ಮಾರುತಿ ಸೇವಕನ ಮಾಡು ಸೇವಕನ ಮಾಡು ಮಾರುತಿ ಎಲ್ಲಿ ಹನುಮನೋ ಅಲ್ಲಿ ರಾಮನು ಎಲ್ಲಿ ಹನುಮನೋ ಅಲ್ಲಿ ರಾಮನು ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಜಗದ ಶಕ್ತಿಗಳೆಲ್ಲ ಒಂದಾಗಿ ನಿಂತಿತು ಜಗವೆಲ್ಲ ಆಕ್ರಮಿಸಿ ಆಧಾರ ಬಂದಿತು ಕರಿ ಮುಗಿಲೆ ಕೇಶವು ಸೂರ್ಯ ಚಂದ್ರರ ನಯನಗಳು ಸುಳಿವ ಮಿಂಚುಗಳೇ ನಡೆಯು ಸಿಡಿಲು ಗುಡುಗುಗಳೆಲ್ಲ ನೀನಾಡು ನುಡಿಯು ಮೇರು ಪರ್ವತವೇ ನೀ ಹಿಡಿದ ಕಥೆಯೋ ಪಾದ ಕಮಲಗಳೆರಡು ಪಾತಾಳದಲ್ಲಿವೆಯೋ ಅಂಜನಾಥನೆಯ ವೀರಾಂಜನೇಯ ಮಾರುತಿರಾಯ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಆಧಾರವೇನೋ. ನಮಸ್ಕಾರ ಸಮರ್ಥ ವಾಹಿನಿಗೆ ಮತ್ತೆ ಸ್ವಾಗತ ಸರ್. ನಮಸ್ಕಾರ ಸರ್. ಈಗ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರಕರಣ ಬಹಳ ಸುದ್ದಿಲಿದೆ. ಸೊ ಈ ದೇವಸ್ಥಾನದ ಹಿನ್ನೆಲೆ ಬಗ್ಗೆ ತಿಳಿಸ್ಕೊಡಿ ಸರ್. ಇವತ್ತು ಒಂದು ಒಳ್ಳೆ ಹಾಟ್ ಸಬ್ಜೆಕ್ಟ್ ಅನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ. ದೇವರು, ದೇವಸ್ಥಾನ, ಧರ್ಮ, ಭಕ್ತರು ಎಲ್ಲ ಇದರಲ್ಲೇ ಬಂದ್ಬಿಡುತ್ತೆ. ಎಲ್ಲ ಪತ್ರಿಕೆಗಳು ಮಾಧ್ಯಮದಲ್ಲಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಕರಣ ಬಯಲಿಗೆ ಬರ್ತಾ ಇದೆ. ಅದ್ರ ಬಗ್ಗೆ ಜನ ನೋಡ್ತಾ ಇದ್ದಾರೆ. ಗಾಳಿ ಆಂಜನೇಯ ದೇವಸ್ಥಾನ ಮೈಸೂರು ರಸ್ತೆಯಲ್ಲಿರ್ತಕ್ಕಂಥ ಒಂದು ಪ್ರಮುಖ ಲ್ಯಾಂಡ್ ಮಾರ್ಕ್. ಹೌದು, ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇವತ್ತು ನಿನ್ನೆ ಮೊನ್ನೆದಲ್ಲ. ಇದರ ಇತಿಹಾಸವನ್ನ ತೆಗೆದುಕೊಂಡಾಗ ಸುಮಾರು 700 ವರ್ಷಗಳ ಇತಿಹಾಸ ಇದೆ. ವ್ಯಾಸರಾಯರು ಸ್ಥಾಪನೆ ಮಾಡಿರ್ತಕ್ಕಂಥ ಕ್ಷೇತ್ರ ಗಾಳಿ ಆಂಜನೇಯ ದೇವಸ್ಥಾನ. ವ್ಯಾಸರಾಯ ಸ್ಥಾಪನೆ ಮಾಡಿದ್ದಾರೆ ಅಂತಂದ್ರೆ ಯಾಕೆ ಗೊತ್ತಾಗುತ್ತೆ ಅಂತಂದ್ರೆ, ಈ ಯಾವುದೇ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ವ್ಯಾಸರಾಯರು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿದಾಗ ಆಂಜನೇಯನ ಬಾಲದಲ್ಲಿ ಒಂದು ಗಂಟೆ ಇರುತ್ತೆ. ಮತ್ತೆ ಶಂಕು ಚಕ್ರಗಳನ್ನ ನೀವು ಕಾಣ್ತೀರ ಆ ಒಂದು ಆಂಜನೇಯನ ವಿಗ್ರಹದಲ್ಲಿ. ಇದು ವ್ಯಾಸರಾಯರು ಸ್ಥಾಪನೆ ಮಾಡಿರ್ತಕ್ಕಂಥ ಅತ್ಯಂತ ಪುರಾತನ ಕ್ಷೇತ್ರ. ಬೆಂಗಳೂರು ನಗರದಲ್ಲಿ ಕೆಂಪೇಗೌಡರಿನ ಹಿಂದೆ 700 ವರ್ಷದ ಹೇಳ್ತಾರೆ ವ್ಯಾಸರಾಯರು ಸ್ಥಾಪನೆ ಮಾಡಿರ್ತಕ್ಕಂಥ. ಬೆಂಗಳೂರು ಆಗೋದಕ್ಕೆ ಮುಂಚೆನೆ. ಹೌದು, ವ್ಯಾಸರಾಯರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಇತಿಹಾಸ ಪ್ರಸಿದ್ಧವಾದಂತಹ ಕ್ಷೇತ್ರ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಯಾಕೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಬಂತು ಅಂದ್ರೆ, ಅದು ಆಕ್ಚುಲಿ ಈ ರೀತಿ ದೇವಸ್ಥಾನ ಇರಲಿಲ್ಲ. ಬಯಲು ಆಂಜನೇಯ ಆಗಿತ್ತು. ಬಯಲಲ್ಲಿ ಏನಿರುತ್ತೆ? ಗಾಳಿ ಇರುತ್ತೆ. ಆ ಗಾಳಿಗೆ ಒಡ್ಡಿರ್ತಕ್ಕಂಥ ಆ ಒಂದು ವಿಗ್ರಹಕ್ಕೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೆಸರು ಬಂತು. 700 ವರ್ಷಗಳ ಹಿಂದೆ ಪೂಜೆ ನಡ್ಕೊಂಡ್ ಬರ್ತಾ ಇತ್ತು. ಇನ್ನೊಂದು ವಿಶೇಷ ಏನಂತಂದ್ರೆ, ಆ ಒಂದು ವಿಗ್ರಹದ ಬಯಲು ಆಂಜನೇಯ, ಗಾಳಿ ಆಂಜನೇಯ ಮುಂಚೆ ಬಯಲು ಆಂಜನೇಯ, ಆ ಆಂಜನೇಯನ ಪಾದದ ಹತ್ತಿರ ವೃಷಭಾವತಿ ನದಿ ಹರಿತಾ ಇತ್ತು. ವೃಷಭಾವತಿ ಎಲ್ಲಿಂದ ಬರ್ತಾ ಇತ್ತು ಅಂದ್ರೆ, ದೊಡ್ಡ ಬಸವಣ್ಣ ಆಗಿಲ್ಲ, ಗಣಪತಿ ದೇವಸ್ಥಾನ, ಬಸವಣ್ಣನ ಪಾದದಿಂದ ಬರ್ತಕ್ಕಂಥ ಒಂದು ನದಿ ವೃಷಭಾವತಿ ನದಿಯಾಗಿ ಅಲ್ಲಿ ಬರ್ತಾ ಇತ್ತು. ಇನ್ನೊಂದು ನದಿ ಒಂದು ತೊರೆ ತರ ಮಲ್ಲೇಶ್ವರದ ಕಾಡು ಮಲ್ಲೇಶ್ವರ ದೇವಸ್ಥಾನ ಹತ್ರ ಒಂದು ಬಸವಣ್ಣ ಬಾಯಿಂದ ಅಲ್ಲಿ ನೀರು ಬರ್ತದೆ. ಅಲ್ಲಿಂದ ಬರ್ತಕ್ಕಂಥ ನೀರು ಹರಿದು ಬಂದು ಗಾಳಿ ಆಂಜನೇಯ ಏನಿರತ್ತಿಯಲ್ಲ ಅಲ್ಲಿ 2 ಸಂಗಮ ಆಗ್ತಾ ಇತ್ತು. ಅದು ಸಂಗಮ ಕ್ಷೇತ್ರ. ಸುಮಾರು 70-80 ವರ್ಷಗಳ ಹಿಂದೆ ಇದ್ದಂತ ಅವ್ರಿಗೆಲ್ಲ ಸ್ನಾನ ಮಾಡ್ತಿ ಆ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಕ್ಕಂಥ ಪ್ರತೀತಿ. ಸೊ 2 ಬಸವಗಳಿಂದ ಬರುವಂತ ನೀರು ಅಲ್ಲಿ ಬರ್ತಾ ಇತ್ತು. 2 ಬಸವ ಕ್ಷೇತ್ರಗಳ ಒಂದು ಸಂಗಮ ಗಾಳಿ ಆಂಜನೇಯ. ಗಾಳಿ ಆಂಜನೇಯ ದೇವಸ್ಥಾನದ ವಿಶೇಷ ಏನಂತಂದ್ರೆ, ಅಲ್ಲಿ ಸ್ನಾನ ಮಾಡಿ ಅಲ್ಲಿ ಏನ್ ಅನ್ಕೋತಾರೋ ಆಗಿನ ಕಾಲಘಟ್ಟಕ್ಕೆ ಭಕ್ತಾದಿಗಳು. ಮತ್ತೆ ಇನ್ನೊಂದು ವಿಶೇಷ ಏನಂತಂದ್ರೆ, ಗಾಳಿ ಆಂಜನೇಯ ದೇವಸ್ಥಾನದ ಹಲವಾರು ವರ್ಷಗಳಿಗೆ ಒಂದು 100-150 ವರ್ಷಗಳ ಇತಿಹಾಸ ತೆಗೆದುಕೊಂಡ್ರೆ ಅಲ್ಲಿ 3 ಗ್ರಾಮಗಳಿತ್ತು. ಒಂದು ಬ್ಯಾಟ್ರಾಯನ್ಪುರ, ಅವಲಹಳ್ಳಿ, ಮತ್ತೆ ಇವತ್ತಿನ ದೀಪಾಂಜಲಿ ನಗರ. ದೀಪಾಂಜಲಿ ನಗರಕ್ಕಿಂತ ಮುಂಚಿನ ಹೆಸರು ದೀವಟಿಗೆ ನಗರ ಅಂತ.
ಓಹೋ. ದೀವಟಿಗೆ ನಗರ ಅಂತಂದ್ರೆ ಹ್ಮ್. ಅಲ್ಲಿ ಕೆಂಗೇರಿ ಮತ್ತೆ ಆ ಬಿಡದಿ ಕಡೆಯಿಂದ ಬರ್ತಕ್ಕಂಥ ಬೆಂಗಳೂರು ನಗರ ಎತ್ತಿನ ಗಾಡಿ ಬರ್ಬೇಕಾದ್ರೆ ಹ್ಮ್ ಹ್ಮ್. ಒಂದು ದೀವಟಿಗೆ ಒಂದು ದೀಪದ ಒಂದು ಹಚ್ಚಿರ್ತಾರೆ. ಗಾಡಿ ಕೆಳಗಡೆ ಇರುತ್ತೆ ಅದು. ಅದಕ್ಕೆ ದೀವಟಿಗೆ ನಗರ ಅಂತ ಹೆಸರು. ಹ್ಮ್ ಹ್ಮ್ ಹ್ಮ್. ಅದು ಈಗ ದೀಪಾಂಜಲಿ ನಗರವಾಗಿ ಪರಿವರ್ತನೆಯಾಗಿದೆ. ಇವತ್ತು ಒಂದು ದೀವಟಿಗೆ ಇದೆ. ಎಲ್ಲಿ ಅಂತಂದ್ರೆ ನಮ್ಮ ಖ್ಯಾತ ಇತಿಹಾಸ ಸಂಶೋಧಕರಾಗಿರ್ತಕ್ಕಂಥ ನಮ್ಮ ಚಿದಾನಂದ ಮೂರ್ತಿಗಳಿದ್ರಲ್ಲ ಅವರ ಮನೆ ಮುಂದೆ ಇದೆ ದೀವಟಿಗೆ. ಈಗ ನನಗೆ ಯಾಕೆ ಇದೆಲ್ಲ ಇತಿಹಾಸ ಬಂತು ಅಂತಂದ್ರೆ ನಾನು ಚಿದಾನಂದ ಮೂರ್ತಿ ಅವರ ಒಂದು ಪರಿಚಯ ಮಾಡ್ಕೊಂಡಾಗ ಅವ್ರು ನನಗೆ ಅದೆಲ್ಲ ಕರ್ಕೊಂಡು ತೋರಿಸಿದ್ರು. ಇದು ಇತಿಹಾಸ. ಬೆಂಗಳೂರು ನಗರಕ್ಕೆ ಬರ್ಬೇಕಾದ್ರೆ ಆ ರೂಟ್ ಅಲ್ಲಿ ಇದ್ದಾರೆ. ದೀವಟಿಗೆ ನಗರ ದೀಪಾಂಜಲಿ ನಗರ ಆಯ್ತು. ಇವಾಗ RPC ಲೇಔಟ್ ದೀಪಾಂಜಲಿ ನಗರ ಜಾಯಿನ್ ಆಗಿದೆ. ಹೌದು. ಈ 3 ಏನು ಗ್ರಾಮಗಳಿತ್ತಲ್ಲ, 3 ಗ್ರಾಮದಲ್ಲಿ ರೈತಾಪಿ ಜನರ 11 ಕುಟುಂಬ. ಆ 11 ಕುಟುಂಬದ 11 ಜನ ಟ್ರಸ್ಟಿಗಳಾಗಿ ಈ ದೇವಸ್ಥಾನವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. 11 ಜನ, ಬೇರೆ ಯಾರು ಅಲೋಡ್ ಇಲ್ಲ. ಈ 3 ಗ್ರಾಮದ ಜನ ಅಂದ್ರೆ ಇದು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಗಾಳಿ ಆಂಜನೇಯ. ಗಾಳಿ ಆಂಜನೇಯ ಅಂದ್ರೆ ಪ್ರಸಿದ್ಧವಾಗಿ ಭಕ್ತಾದಿಗಳು ಕೋರಿಕೆಗಳನ್ನು ಹೇಳ್ತಾರೆ, ಅದೆಲ್ಲ ಮಾಡ್ತಾರೆ. ಇನ್ನೊಂದು ಪ್ರಸಿದ್ಧವಾಗಿರ್ತಕ್ಕಂಥ ಅದು ಯಾಕೆ ಅಂತಂದ್ರೆ ಗಾಳಿ ಅಂತಂದ್ರೆ ಬೇತಾತ್ಮಗಳು ಭೂತ ಅದನ್ನ ಬಿಡಿಸೋದಕ್ಕೋಸ್ಕರ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಬಂದು ಅರಸ್ಕೊಂಡು ಅವ್ರು ಸ್ನಾನ ಮಾಡಿದಾಗ ಆ ಬೇತಾತ್ಮಗಳು ಹೋಗಿ ನಾರ್ಮಲ್ ಮನುಷ್ಯ ಆಗ್ತಾರೆ ಅಂತಕ್ಕಂತ ಒಂದು ನಂಬಿಕೆ ಇವತ್ತಿಗೂ ಇದೆ. ನಾವು ಕಾಲೇಜ್ ಟೈಮ್ ನಲ್ಲಿ ಏನಾದ್ರು ನಿದ್ದೆಲ್ಲಿ ನಡೆಗಿದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ರೇಕ್ಸೋರು ರೆಡಿ ಮಗ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಯಂತ್ರ ಹೇಳ್ತಾರೆ. ಆಮೇಲೆ ಅದು ವಿಶೇಷವಾಗಿರ್ತಕ್ಕಂಥ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಸುಮ್ಮನೆ ನಾವು ಮಾಡ್ತೀವಿ. ಮತ್ತೆ ಗಾಳಿ ಆಂಜನೇಯ ಸ್ವಾಮಿ ರಥೋತ್ಸವದಲ್ಲಿ ಆಂಜನೇಯನ ಜೊತೆ ಕೃಷ್ಣನ ರಥೋತ್ಸವ ನಡೆಯುತ್ತೆ. ಅದು ವಿಶೇಷ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ. ಓಹೋ. ಇದು ವ್ಯಾಸರಾಯರ ಕಲೆಕ್ಷನ್ ಇದೆಯಾ ಸರ್ ಕೃಷ್ಣನ ಬರೋದಕ್ಕೆ? ಅದ್ರ ಬಗ್ಗೆ ಇತಿಹಾಸದಲ್ಲಿ ಏನಿದೆ ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಬಟ್ ಇದಂತೂ ವ್ಯಾಸರಾಯರದ. ಎರಡು ಸಮಾನಾಂತರವಾದಂತ ದೇವಸ್ಥಾನ ಅಂತ ಹೇಳ್ತಾರೆ. ಕೃಷ್ಣನ್ ದೇವಸ್ಥಾನ ಅಲ್ಲೇ ಇದೆ, ಬ್ಯಾಟರಾಯನಪುರದ ಒಳಗಡೆನೆ ಕಾಣುತ್ತೆ ನಮಗೆ. ಅಲ್ಲಿ ಇಲ್ಲಿ ಎಲ್ಲ ಒಬ್ಬರೇ ಪೂಜೆ ಮಾಡುವಂತವ್ರು. ನಮ್ಮ ಬಯ್ಯಂಗಾರ್ ಕುಟುಂಬದವರು ಪೂಜೆ ಮಾಡ್ಕೊಂಡ್ ಬರ್ತಾರೆ. ಅವತ್ತಿನ ರಥೋತ್ಸವ ದಿನ 9 ದಿನ ರಥೋತ್ಸವ ನಡೀತಿದೆ. ತುಂಬಾ ಅದ್ಭುತವಾದಂತ ಗಾಳಿ ಆಂಜನೇಯ ಮೈಸೂರು ರಸ್ತೆ ಎಲ್ಲ ಬಂದ್ ಮಾಡಿ ರಥೋತ್ಸವ ನಡೆಯುತ್ತೆ. ಬರೀ ಬೆಂಗಳೂರು ನಗರ ಅಲ್ಲ, ಬಿಡದಿ, ರಾಮನಗರ, ಸುತ್ತಮುತ್ತ ಗ್ರಾಮಾಂತರ ಪ್ರದೇಶದೆಲ್ಲ ಬಂದು ಅಲ್ಲಿ ಅರಸ್ಕೊಂಡು ಆಂಜನೇಯ ಸ್ವಾಮಿಯ ಸೇವೆಯನ್ನ ಮಾಡ್ಕೊಂಡು ಹಲವಾರು ವರ್ಷಗಳಿಂದ ಬರ್ತಿದ್ದಾರೆ. ಗಾಳಿ ಅಂತ ಹೇಳಿದ್ನಲ್ಲ, 2 ಗಾಳಿ ಅಂತಂದ್ರೆ ಹರಿಸರ್ವೋತ್ತಮ ವಾಯು ಜೀವೋತ್ತಮ ಅಂತ ನೀವೆಲ್ಲ ಕೇಳಿರ್ತೀರ ಮಧ್ವಾಚಾರ್ಯರ ಸಂಪ್ರದಾಯದಲ್ಲಿ. ವಾಯು ಇಲ್ಲದೆ ಯಾವುದೇ ರೀತಿಯ ಜಲಚರ ವಸ್ತುಗಳು ಯಾವುದು ಅಂದ್ರೆ ಮನುಷ್ಯ ಬದುಕಕ್ಕೆ ಸಾಧ್ಯ ಇಲ್ಲ. ಅದರಿಂದ ಆಂಜನೇಯ ಸ್ವಾಮಿಗೆ ವಾಯು ಸರ್ವೋತ್ತಮ. ಅದರಿಂದ ನಾವೇನಂದ್ರೆ ಅಲ್ಲಿ 2 ರೀತಿಯ ಮಾನಸಿಕವಾದ ಒಂದು ಸ್ಥಿತಿ ಸರಿ ಇಲ್ಲದೆ ಇರೋರನ್ನ ಸರಿ ಮಾಡೋದಕ್ಕೋಸ್ಕರ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಮತ್ತೆ ತಮ್ಮ ಬಯಕೆಗಳು, ಯಾಕಂದ್ರೆ ಆಂಜನೇಯ ದೇವಸ್ಥಾನಕ್ಕೆ ಯಾರು ಹೋಗ್ತಾರೆ ಅಂದ್ರೆ ಭಯ ಪಟ್ಟಿರ್ತಕ್ಕಂಥ, ಭಯ ನಾಶ ಮಾಡ್ತಕ್ಕಂಥ. ರಾಮನ ಭಕ್ತ ಹನುಮಂತ, ರಾಮನ್ ದೇವಸ್ಥಾನ ಎಲ್ಲಿರುತ್ತೆ ಇರೋ ಗೊತ್ತಿಲ್ಲ, ಆದ್ರೆ ಪ್ರತಿ ಒಂದು ಊರಿನ ಎಂಟ್ರೆನ್ಸ್ ಅಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇದ್ದೇ ಇರುತ್ತೆ. ಯಾಕೆ ಅಂತಂದ್ರೆ ಆ ನಗರದ ರಕ್ಷಣೆಗೋಸ್ಕರ ಆಂಜನೇಯ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅದು ನಾವು ತಿಳ್ಕೊಳ್ಬೇಕಾದ್ರೆ ಇದು ಗಾಳಿ ಆಂಜನೇಯ ಸ್ವಾಮಿಯ ಸಣ್ಣ ಇತಿಹಾಸ. ಯಾಕೆಂದ್ರೆ ಅದು ತುಂಬಾ ಹಳೆಯ ದೇವಸ್ಥಾನ. ಶ್ರದ್ಧಾ ಭಕ್ತಿಯಿಂದ ಈಗಲೂ ಸಹ ಪೂಜೆ ಮಾಡುವಂತ ಅದ್ಭುತ ಕ್ಷೇತ್ರ ಗಾಳಿ ಆಂಜನೇಯ ದೇವಸ್ಥಾನ. ಈಗ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇವಾಗ ಎಲ್ಲ ಕಡೆ ಸುದ್ದಿ ಆಗಿದೆ. ಒಂದು ನೆಗೆಟಿವ್ ರೀಸನ್ ತರನೇ ಇದೆ. ಅದಕ್ಕೆ ಕಾರಣ ಏನು ಸರ್? ನೀವು ಹೇಳಿದಂಗೆ ನೆಗೆಟಿವ್ ರೀಸನ್ ಅಂತಂದ್ರೆ ಪಾಸಿಟಿವ್ ಕ್ಷೇತ್ರದಲ್ಲಿ ನೆಗೆಟಿವ್ ನ್ಯೂಸ್. ಅಂದ್ರೆ ಈಗ ದೇವಸ್ಥಾನಕ್ಕೆ ತಾವು ಯಾಕೆ ಹೋಗ್ತೀರಾ? ನಮ್ಗೆ ಏನಾದ್ರು ಪಾಪ ಪ್ರಜ್ಞೆ ಇದ್ರೆ ಕಳ್ಕೊಳ್ಳೋದಿಕ್ಕೆ, ಮತ್ತೆ ನಮ್ದೇನಾದ್ರು ಒಂದು ಕೋರಿಕೆ, ಒಂದು ಕೆಲಸ ಆಗ್ಬೇಕಂದ್ರೆ ಒಂದು ಸಂಕಲ್ಪ ಮಾಡ್ಕೊಳಕ್ಕೆ ಅಂತ ಹೋಗ್ತೀವಿ ದೇವರ ಹೋಗಿ. ಆಮೇಲೆ ನಮ್ಮ ಮನಸ್ಸಿಗೆ ಶಾಂತಿ ಸಿಗೋಕ್ಕೋಸ್ಕರ ಅಲ್ಲಿ ಹೋಗ್ತೀವಿ. ಅದು ಒಳ್ಳೆ ಒಂದು ಸಂಕಲ್ಪ ಸಿದ್ಧಿ ಆಗೋದಕ್ಕೋಸ್ಕರ ಹೋಗ್ತಾರೆ. ಆದ್ರೆ ಇವತ್ತು ಪಾಸಿಟಿವ್ ಕ್ಷೇತ್ರದಲ್ಲಿ ನೆಗೆಟಿವ್ ನ್ಯೂಸ್. ಹೌದು. ಯಾಕೆಂದ್ರೆ ಗಾಳಿ ಆಂಜನೇಯ ದೇವಸ್ಥಾನ ಸುಮಾರು 25 ವರ್ಷಗಳಿಂದ ಆಡಿಟ್ ಆಗಿಲ್ಲ. ದೇವಸ್ಥಾನದ ಆಡಳಿತ ಮಂಡಳಿ, ನಾನು ನಿಮ್ಗೆ ಆವಾಗಲೇ ಹೇಳಿದಂಗೆ 3 ಗ್ರಾಮದ 11 ಮನೆಯವರು ಒಂದು ಟ್ರಸ್ಟ್ ಮಾಡ್ಕೊಂಡು ನಡೆಸ್ತಾರೆ. 11 ಜನ ಹೇಳಿದ್ರೆ ಬ್ಯಾಟರಾಯನಪುರ, ಅವರಲ್ಲಿ ದೀಪಾಂಜಲಿ ನಗರದಲ್ಲಿರ್ತಕ್ಕಂಥ ಗ್ರಾಮದ ಹಳೆ ಗ್ರಾಮದ 11 ಜನ ಒಂದು ಟ್ರಸ್ಟ್ ಮಾಡ್ಕೊಂಡು ನಡೀತಾರೆ. ಅದು ಇತ್ತೀಚಿನ ದಿನಗಳಲ್ಲಿ ಅವರು ಈ ಹಣ ಎಣಿಸ್ಬೇಕಾದ್ರೆ
ಆ ಬಂಡಲ್ಗಳನ್ನ ಟ್ರಸ್ಟಿಗಳೆಲ್ಲ ತೆಗೆದುಕೊಂಡು ಹೋಗಿರ್ತಕ್ಕಂಥ ವಿಡಿಯೋಗಳು ಎಲ್ಲ ಮಾಧ್ಯಮಗಳಲ್ಲಿ ಬಂದ್ಬಿಡ್ತು. ಹಣ, ನೀವು ಒಬ್ಬ ಭಕ್ತರಾಗಿ ದೇವಸ್ಥಾನಕ್ಕೆ ಹಣ ಯಾಕೆ ಹಾಕ್ತೀರಾ? ಮೊದಲನೇ ಪ್ರಶ್ನೆ. ನೀವೇನೋ ಅನ್ಕೊಂಡಿರ್ತೀರಾ ನೆರವೇರ್ಲಿ ಅಂತ ಹಣ ಹಾಕ್ತೀರಾ. ಆ ಹಣ ದುರ್ಬಳಕೆ ಆದಾಗ ಮನುಷ್ಯನ ಭಕ್ತರ ಮೇಲೆ ಆಗ್ತಕ್ಕಂಥ ಪರಿಣಾಮ ಇದೆ. ಅದು ಮಾಧ್ಯಮಗಳಲ್ಲಿ ಇವತ್ತು ಸನಾತನ ಧರ್ಮಗಳ ಮೇಲೆ ಒಂದು ಸಣ್ಣ ಪ್ರಕರಣಗಳನ್ನ ದೊಡ್ಡ ಪ್ರಕರಣವಾಗಿ ತೋರಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಬರೀ ಗಾಳಿ ಆಂಜನೇಯ ದೇವಸ್ಥಾನ ಒಂದೇ ಅಲ್ಲ, ಅದ್ಯಾವುದು ಬೆಳಕಿಗೆ ತರ್ತಾ ಇಲ್ಲ. ದೇವಸ್ಥಾನಗಳನ್ನ ಪ್ರಕರಣಗಳು ಆಗಿರೋ ತಪ್ಪು ಸರಿ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಇದಕ್ಕಿಂತ ದೊಡ್ಡ ದೊಡ್ಡ ಪ್ರಕರಣಗಳನ್ನ ಈ ಮಟ್ಟಕ್ಕೆ ಹೈಲೈಟ್ ಮಾಡ್ಲಿಲ್ಲ ಆಗಿದೆ. ಈ ಪ್ರಕರಣದಲ್ಲಿ ಏನಾಗಿದೆ, ಆ ಟ್ರಸ್ಟಿ ಹಣ ತೆಗೆದುಕೊಂಡಿರೋದು ಸತ್ಯ ಆಗಿದೆ, ಮಾಧ್ಯಮಗಳಲ್ಲಿ ರೆಕಾರ್ಡ್ ಆಗಿದೆ. ಮತ್ತೆ ಅಲ್ಲಿ ಮುಜರಾಯಿ ಇಲಾಖೆಯವರು ಅಲ್ಲಿ ಒಂದು ಹೊಸ ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡಿ ಈ ಒಂದು ಆಡಳಿತ ಮಂಡಳಿಯನ್ನು ವಜಾ ಮಾಡಿರ್ತಕ್ಕಂಥದ್ದು ಪ್ರಸ್ತುತ ಅವ್ರು ಮಾಡಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಸೊ ಮೇಲ್ನೋಟಕ್ಕೆ ಸರಿ ಅಂತ ಕಾಣಿಸ್ತದೆ ಸರ್ಕಾರ ಮಾಡೋದು. ಅಲ್ಲ, ಇದು ಸರಿ ತಪ್ಪು ಪ್ರಶ್ನೆ ಅಲ್ಲ. ಈಗ ನೀವು ದೇವಸ್ಥಾನಕ್ಕೆ ಹಣ ಕೊಡೋದೇನು, ದೇವಸ್ಥಾನದ ಅಭಿವೃದ್ಧಿ ಆಗಲಿ, ಟ್ರಸ್ಟ್ಗಳ ಅಭಿವೃದ್ಧಿಗೋಸ್ಕರ ನೀವು ಕಟ್ತಿಲ್ಲ. ಯಾಕಂದ್ರೆ ಇವತ್ತು ಏನಾಗಿದೆ, ಬೆಂಗಳೂರು ನಗರದ ಸುಮ್ಮನೆ ಜನರಲ್ ಆಗಿ ಗಾಳಿ ಆಂಜನೇಯ ಅನ್ನೋ ಒಂದು ವಿಚಾರ ತೆಗೆದುಕೊಂಡು ಬೆಂಗಳೂರು ಆಸೆ, ನಾನೊಬ್ಬ ಹಿಂದೂ, ನೀವು ಹಿಂದೂ, ಸನಾತನ ಧರ್ಮದ ಫಾಲೋ ಮಾಡ್ತಾ ಇರ್ತಕ್ಕಂಥ ದೇವಸ್ಥಾನ, ಧರ್ಮ, ಮಠಗಳು ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ದೇವಸ್ಥಾನಗಳಲ್ಲಿ ಏನಾಗಿದೆ, ಇವತ್ತು ಒಂದು ರೀತಿಯ ವ್ಯಾಪಾರೀಕರಣಗಳನ್ನು ನಾವು ನೋಡ್ತೇವೆ. ಯಾಕೆಂತಂದ್ರೆ ಇಲ್ಲಿ ಇಷ್ಟು ದೊಡ್ಡ ಟ್ರಸ್ಟ್ಗಳೇ ಸರಿ ಮಾಡ್ಬೋದಿತ್ತು. ಇವತ್ತು ನಮ್ದೇನು ತಪ್ಪೇ ಇಲ್ಲ ಅಂತ ವಾದ ಮಾಡ್ತಕ್ಕಂಥ ಕೋರ್ಟ್ನ ಮೆಟ್ಟಿಲೇರಿ ಸ್ಟೇ ತಗೊಳ್ಳೋದು ಅದೆಲ್ಲ ಸೆಕೆಂಡರಿ ಪ್ರೋಸೆಸ್ ಆಗುತ್ತೆ. ಆದ್ರೆ ಗಾಳಿ ಆಂಜನೇಯ ಸ್ವಾಮಿಯ ಭಕ್ತರ ಮೇಲೆ ಆಗ್ತಕ್ಕಂಥ ಇಷ್ಟು ದಿನ ನಾವು ಇಷ್ಟು ದುಡ್ಡು ಕೊಟ್ಟಿದ್ವಪ್ಪ, ಮಿಸ್ಯೂಸ್ ಆಗೋಯ್ತೇನೋ ಅಂತಕ್ಕಂಥ ಮನಸ್ಸಿಗೆ ಬಂದೇ ಬರುತ್ತೆ. ಹಾಲಿಗೆ ಒಂದು ಡ್ರಾಪ್ ನಿಂಬೆಹಣ್ಣು ಹಾಕಿದ್ರೆ ಹಾಲು ಒಡೆದೋಗುತ್ತೆ. ಆ ರೀತಿ ಭಕ್ತರ ಮನಸ್ಸಲ್ಲಿ ಆ ರೀತಿ ಭಾವನೆ ಬಂದಿರೋದ್ರಿಂದ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಈ ಸದ್ಯ ಟೆಂಪ್ರವರಿ ರಿಲೀಫ್ ಆಗಿ ಆಡಳಿತಾಧಿಕಾರಿ ನೇಮಕ ಮಾಡಿರ್ತಕ್ಕಂಥದ್ದು ಆ ಒಂದು ಕಾಲಘಟ್ಟಕ್ಕೆ ಸರಿ ಅಂತ ಕಾಣಿಸುತ್ತೆ. ಮುಂದೆ ಏನಾಗುತ್ತೆ, ಕೋರ್ಟ್ ಅಲ್ಲಿ ಏನಾಗುತ್ತೆ, ಅದೆಲ್ಲ ನಡೀತಾ ಹೋಗುತ್ತೆ. ಆದ್ರೆ ನಾವು ಅಲ್ಲಿ ಯೋಚನೆ ಮಾಡ್ಬೇಕಾಗಿರೋದು ಆ ಟ್ರಸ್ಟಿಗಳ ನೈತಿಕತೆ. ನಿಜ ಸರ್. ಯಾಕೆಂದ್ರೆ ನಾವು ಭಕ್ತರು ಅವರು ತುಂಬಾ ಶ್ರದ್ಧಾ ಭಕ್ತಿಯಿಂದ ₹1 ₹3 ಹಾಕಿ ದೇವಸ್ಥಾನದ ಅಭಿವೃದ್ಧಿ ಕೊಟ್ಟಂತ ಹಣ ವೈಯಕ್ತಿಕ ಅಭಿವೃದ್ಧಿಗೆ, ವೈಯಕ್ತಿಕ ಅವರ ಇದಕ್ಕೆ ಉಪಯೋಗಿಸ್ಕೊಂಡಾಗ ಏನಾಗುತ್ತೆ, ನಮ್ಮ ಸನಾತನ ಧರ್ಮದ ಮೇಲೆ ಮಾತಾಡ್ತಕ್ಕಂಥದ್ದು ಇನ್ನೊಂದು ನಾವು ಅಸ್ತ್ರ ಕೊಟ್ಟಂಗಾಗುತ್ತೆ. ನಿಜ. ಬೆಂಗಳೂರು ನಗರದಲ್ಲಿ ಹಲವಾರು ದೇವಸ್ಥಾನಗಳಲ್ಲಿ ತುಂಬಾ ಶ್ರದ್ಧಾ ಭಕ್ತಿಯಿಂದ ನಡೆಯುವಂತ ದೇವಸ್ಥಾನಗಳು ಇವತ್ತು ಇದೆ. ಆದ್ರೆ ಈ ತರ ಒಂದು 4-5 ದೇವಸ್ಥಾನಗಳಿಂದ ಏನಾಗುತ್ತೆ, ಆ 95% ದೇವಸ್ಥಾನಕ್ಕೂ ಕೆಟ್ಟ ಸರ್. ಈ ವಿಷಯ ಬಂದಾಗ ದೇವಸ್ಥಾನದ ಆಡಳಿತ ಮಂಡಳಿ ಅಂದ್ರೆ ಯಾವ ರೀತಿ ಇರ್ಬೇಕು, ದೇವಸ್ಥಾನ ನಿರ್ವಹಣೆ ಮಾಡ್ಬೇಕು ಅಂತ, ಅಲ್ಲಿ ಯಾರನ್ನ ಸೇರಿಸ್ಕೋಬೇಕು ಅಂತ ಪ್ರಮುಖ. ಸೇರಿಸ್ಕೊಳ್ಳೋದಕ್ಕಿಂತ ಆಯ್ಕೆ ಮಾಡ್ಬೇಕು. ಆಯ್ಕೆಗೂ ಸೇರಿಸ್ಕೊಳ್ಳೋದಕ್ಕೂ ವ್ಯತ್ಯಾಸ. ಸೇರಿಸ್ಕೊಳ್ಳೋದು ಯಾರನ್ನ ಅಂತಂದ್ರೆ ಅಯೋಗ್ಯರನ್ನ ಸೇರಿಸ್ಕೊಳ್ಳೋದು, ಆಯ್ಕೆ ಯಾವ್ದವ್ರನ್ನ ಯೋಗ್ಯರು. ಅಂದ್ರೆ ಇವತ್ತು ದೇವಸ್ಥಾನದ ಕಮಿಟಿಗಳು ಅದಕ್ಕೆ ಫ್ಯಾಷನ್ ಶೋ ತರ ಆಗೋಗಿದೆ. ಎಲ್ಲೂ ಸಲ್ಲದವನು ದೇವಸ್ಥಾನ ಕಮಿಟಿ ಧರ್ಮದರ್ಶಿ ಆಗ್ಬಿಡ್ತಾನೆ, ಟ್ರಸ್ಟಿ ಆಗ್ಬಿಡ್ತಾನೆ, ಅಧ್ಯಕ್ಷ ಆಗ್ಬಿಡ್ತಾನೆ. ಪೊಲಿಟಿಕಲ್ ಇದಕ್ಕೊಂದು ಮೆಟ್ಲಾಗೋಗುತ್ತೆ ದೇವಸ್ಥಾನ ಮಾಡ್ಕೊಂಡೇ ಮಾಡ್ಕೊಳ್ತಾರೆ. ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನೋಡಿದಾಗ ಯಾವುದೇ ದೇವಸ್ಥಾನಕ್ಕೆ ಟ್ರಸ್ಟಿ ಅಥವಾ ಧರ್ಮದರ್ಶಿ ಏನೇ ಮಾಡ್ಬೇಕು ಅಂತಂದ್ರೆ ಅದು ರಾಜಕೀಯೇತರವಾಗಿರ್ಬೇಕು. ಯಾವುದೇ ರಾಜಕೀಯ ಪಕ್ಷದ ಜೊತೆ ಒಡನಾಟ ಇಟ್ಕೊಂಡಿರ್ಬಾರ್ದು. ಮತ್ತೆ ಯಾವುದೇ ರೀತಿಯ ಬಂಧನಗಳಿರ್ಬಾರ್ದು. ಅವನ ಉದ್ಯೋಗ ಅಂತ ಹೇಳಲ್ಲ, ಸೇವೆ. ಕೆಲವರು ಉದ್ಯೋಗ ಮಾಡ್ಕೊಂಡಿರ್ತಾರೆ, ಉದ್ಯೋಗ ಮಾಡ್ಕೊಳಕ್ಕೂ ಸೇವೆ ಮಾಡೋಕ್ಕೂ ವ್ಯತ್ಯಾಸ ಇದೆ. ಸೇವೆ ಮನೋಭಾವ ಇರ್ತಕ್ಕಂಥ ಒಂದು 50 ರಿಂದ 60 ವಯಸ್ಸಿನ ಒಂದು ಎನ್ಲೈಟೆಂಡ್ ಪರ್ಸನ್, ಒಂದು 10 ಜನ ಅಲ್ಲಿ ಸ್ಥಳೀಯರಿರ್ಬೇಕು. ದೇವಸ್ಥಾನ ಸುತ್ತಮುತ್ತ ಇರತಕ್ಕಂತ ವಿದ್ಯಾವಂತರು, ಬುದ್ಧಿವಂತರು ಮತ್ತೆ ಪ್ರಾಮಾಣಿಕರು. ನೀವು ವಿದ್ಯಾವಂತರು, ಬುದ್ಧಿವಂತರು ಆಗದೇವರು ಪರವಾಗಿಲ್ಲ, ಪ್ರಾಮಾಣಿಕರಾಗಿದ್ರೆ ದೇವರು ಉಳಿತಾನೆ, ದೇವಸ್ಥಾನ ಉಳಿಯುತ್ತೆ. ಮತ್ತೆ ಅದಕ್ಕೆ ಅಧ್ಯಕ್ಷರಾಗಿರ್ಬೇಕು ಅಂತಂದ್ರೆ ಒಬ್ಬ ಕಾಲೇಜಿನ ಪ್ರೊಫೆಸರು ಅಥವಾ ಯಾವುದೋ ಒಂದು ಫೀಲ್ಡ್ ಅಲ್ಲಿ ಎನ್ಲೈಟನ್ ಆಗಿರ್ತಕ್ಕಂಥ, ಪಾಪ್ಯುಲರ್ ಆಗಿರ್ತಕ್ಕಂಥ ಎಲ್ರಿಗೂ ಅಸೆಸಬಲ್ ಆಗಿ ಎಲ್ಲರನ್ನು ಸಮಾನವಾಗಿ ಕಾಣ್ತಕ್ಕಂಥ ಒಂದು ಮಂಡಳಿ ನಿರ್ಮಾಣ ಆಗಬೇಕು. ಇವತ್ತು ಏನಾಗ್ಬಿಟ್ಟಿದೆ ಮಂಡಳಿಗಳಲ್ಲಿ, ನೀವೇ ಹೇಳಿದಂಗೆ ರಾಜಕಾರಣಿಗಳು ಪ್ರವೇಶ ಆಗ್ತದೆ. ಮತ್ತೆ ಅವರ ಹಿನ್ನೆಲೆಗಳು ಅಂದ್ರೆ ಒಂದು
ಕರಾಳ ಇತಿಹಾಸ ಇರತಕ್ಕಂತ ವ್ಯಕ್ತಿಗಳೆಲ್ಲ ದೇವಸ್ಥಾನದ ಧರ್ಮಶ್ರೀಗಳಾಗ್ತಾರೆ. ಇತ್ತೀಚೆಗೆ ನಾನು ಒಂದು ಪತ್ರಿಕೆಗಳಲ್ಲಿ ಓದಿದೆ, ದಕ್ಷಿಣ ಭಾರತದ ಇಡೀ ದೇಶದ ಅತಿ ದೊಡ್ಡ ಶ್ರೀಮಂತ ದೇವಸ್ಥಾನ ಯಾವುದು ಅಂತ ಜನರಿಗೆ ಗೊತ್ತಿರುತ್ತೆ. ಆ ದೇವಸ್ಥಾನದ ಧರ್ಮದರ್ಶಿ ಬಂದು ಒಬ್ಬ ಸಮಾಜದಲ್ಲಿ ಅವನಿಗೆ ಒಂದು ರೀತಿ ಮನೆ ಮರ್ಯಾದೆ ಇಲ್ಲ, ಆ ತರ ಒಂದು ಕೇಸಲ್ಲಿ ಸಿಗಾಕೊಂಡಂತ ವ್ಯಕ್ತಿಗೆ ಮನೆಗೆ ಬಂದು ಅವ್ನು ಭೇಟಿ ಆಗ್ತಾರೆ ಅಂತಂದ್ರೆ ನಾವು ನಮ್ಮ ಸಂಸ್ಕೃತಿ ಎಲ್ಲಿ ಉಳಿಸ್ತಾ ಇದೀವಿ ಅಂದ್ರೆ, ಒಬ್ಬ ಸಜ್ಜನರ ಮನೆಗೆ ಹೋಗಿ ಸಮಾಜ ಘಾತಕನ ಮನಸ್ಥಿರತೆ ಇರ್ತಕ್ಕಂಥ ವ್ಯಕ್ತಿಗಳ ಮನೆಗೆ ಅವ್ರು ಹೋಗ್ಬಾರ್ದಿತ್ತು. ಅದು ಹೋದಾಗ ಏನಾಯ್ತು, ನಮ್ಗೆಲ್ಲ ಬೇಜಾರಾಗುತ್ತೆ. ಆ ತರ ವಾತಾವರಣಗಳು ಗೊತ್ತಿಲ್ಲ. ಒಳ್ಳೆ ಸಜ್ಜನರು ಇದ್ದಾರೆ ಪಾಪ, ಅವ್ರಿಗೆ ಅವಕಾಶಗಳು ಕೊಟ್ಟು ದೇವಸ್ಥಾನದಲ್ಲಿ ಪ್ರಮುಖವಾಗಿ ಟ್ರಾನ್ಸ್ಪರೆನ್ಸಿ ತರಬೇಕು. ಹಣಕಾಸಿನ ನಿರ್ವಹಣೆ ಟ್ರಾನ್ಸ್ಪರೆನ್ಸಿ ತಂದಾಗ ನಿಮ್ಗೆ ಅಲ್ಲಿ ದುಡ್ಡು ಹೊಡೆಯುವ ಸಾಧ್ಯತೆಗಳಿರಲ್ಲ. ಮತ್ತೆ ನೀವು ಅಲ್ಲಿರ್ತಕ್ಕಂಥ ಅರ್ಚಕ ಮಂಡಳಿಗೆ ಸರಿಯಾಗಿ ಸಂಬಳ ಕೊಡಿ. ಅವ್ರ 5,000 ಕೇಳಿದ್ರೆ 10,000 ಕೊಡಿ. ಅಲ್ಲಿ ಆಗುವಂತ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ. ಆಡಳಿತ ಮಂಡಳಿಗೆ 100% ಸೇವೆ ಮಾಡ್ತೀನಿ ಇದ್ರೆ ಮಾತ್ರ ಬನ್ನಿ. ಇಲ್ಲಾಂದ್ರೆ ಎವ್ರಿ 5 years ಚೇಂಜ್ ಮಾಡುವಂತ ಆಡಳಿತ ಮಂಡಳಿ ಮಾಡಿ, ಹೊಸ ಆಲೋಚನೆ ಇರ್ತಕ್ಕಂಥ, ಪ್ರಾಮಾಣಿಕವಾಗಿರ್ತಕ್ಕಂಥ, ಟ್ರಾನ್ಸ್ಪರೆನ್ಸಿ ಇರ್ತಕ್ಕಂಥ ಒಂದು ತಂಡವನ್ನ ಎಲ್ಲ ಕಡೆ ರಚನೆ ಮಾಡೋ ದೃಷ್ಟಿನಲ್ಲಿ ಸ್ಥಳೀಯ ನಾಗರಿಕರು ಜಾಗೃತರಾಗಿ. ಮುಜರಾಯಿ ಇಲಾಖೆ ಸೇರ್ಬಿಟ್ಟ ತಕ್ಷಣ ಇದೇನು ಬದಲಾವಣೆ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ಅತಿ ಹೆಚ್ಚು ಭ್ರಷ್ಟಾಚಾರಗಳನ್ನ ಎಲ್ಲ ಕಡೆ ನಾವು ನೋಡ್ತಾ ಇದೀವಿ. ಸರ್ಕಾರಿ ದೇವಸ್ಥಾನದಲ್ಲಿ ABCD ಗ್ರೇಡ್ ಮಾಡಿದ್ದಾರೆ. ಅದು ಯಾವ ರೀತಿ ಗ್ರೇಡ್ ಮಾಡಿದ್ದಾರೆ, ಆದಾಯ ತಕ್ಕಂತೆ ABCD ಗ್ರೇಡ್. ದೇವರನ್ನು ನಾವು ABCD ಗ್ರೇಡ್ ಮಾಡ್ಬಿಟ್ರೆ ಭಕ್ತಿಗೆ ಎಲ್ಲಿ ಬೆಲೆ ಇರುತ್ತೆ, ಎಲ್ಲ ಹೋಗ್ತಿದೆ ನಾನು ಹೋಗ್ತೀನಿ ಅನ್ನೋ ತರ ಆಗ್ಬಿಟ್ರೆ, ಆದ್ರೆ ದೇವಸ್ಥಾನದ ಕಮಿಟಿಲಿ ನಾನು ಹೇಳಿದಂಗೆ ಈ ಎಲ್ಲ ಪ್ಯಾರಾಮೀಟರ್ ಇಟ್ಕೊಂಡು ದೇವಸ್ಥಾನದ ಕಮಿಟಿನ ಫಾರ್ಮ್ ಮಾಡ್ಕೊಂಡು, ಈಗ ಸರ್ಕಾರ ಕೈ ತಗೊಂಡ್ಮೇಲೆ ಅವ್ರು ಇದೇ ರೀತಿನೇ ಪ್ರೋಸೆಸ್ ಮಾಡ್ತಾರೆ ಸರ್. ಈಗ ಸರ್ಕಾರ ಗೆಲ್ಲತ್ತೆ ಇವಾಗ ಅಂತ ಅನ್ಕೊಳ್ಳೋದು. ಈ ಕೇಸಲ್ಲಿ ಟ್ರಸ್ಟಿಗಳು ಸೋಲ್ತಾರೆ ಕೋರ್ಟ್ ಅಲ್ಲಿ, ಸರ್ಕಾರ ಪೂರ್ತಿ ಬಂದಾಗ ಅವ್ರು ಇದೇ ತರನೇ ಮಾಡ್ತಾರೆ. ಹೌದು, ಧಾರ್ಮಿಕ ಮಂಡಳಿ ಮಾಡ್ತಾರೆ. ಅದ್ರಲ್ಲಿ ಏನಂದ್ರೆ ಸಾರ್ವಜನಿಕವಾಗಿರುತ್ತೆ ಅದು ಅದಿರಲ್ಲ. ಯಾಕೆಂದ್ರೆ ಈಗ ಯಾವುದೇ ಪಕ್ಷ, ಆಡಳಿತಾರೂಢ ಪಕ್ಷ ಬಂದಾಗ ಅದರ ಫಾಲೋವರ್ಸ್, ಅಲ್ಲಿಯ ಶಾಸಕರ ಫಾಲೋವರ್ಸ್ ಎಲ್ಲ ಬರ್ತಾರೆ. ಅವ್ರದ್ದು ದಬ್ಬಾಳಿಕೆ ಶುರು ಆಗುತ್ತೆ. ಭಕ್ತಾದಿಗಳು ಯಾರು ಹೋಗೋದಿಲ್ಲ. ಯಾಕೆಂತಂದ್ರೆ ಇವ್ರು ಫಂಕ್ಷನ್ ನಡೆದಾಗ ಅಲ್ಲಿ ಯಾವ ರೀತಿ ದುಡ್ಡು ವಸೂಲಿ ಆಗತ್ತೆ ಅಂತ ಅಲ್ಲಿರೋರಿಗೆ ಗೊತ್ತಿರುತ್ತೆ. ಆದ್ರಿಂದ ಸರ್ಕಾರದ ಇಂಟರ್ಫಿಯರ್ ಆದಾಗಲೇ ಸಮಸ್ಯೆ ಶುರು ಆಗೋದು. ಬಟ್ ಇಲ್ಲಿ ಅನಿವಾರ್ಯ ಆಗಿದೆ, ಇಂಟರ್ಫಿಯರ್ ಆಗಿದೆ. ಬಟ್ ಆದಷ್ಟು ಪ್ರಾಮಾಣಿಕ, ಎಷ್ಟೋ ದೇವಸ್ಥಾನಗಳು ಇವತ್ತು ಪ್ರೈವೇಟ್ ದೇವಸ್ಥಾನಗಳು ಒಂದು ಒಳ್ಳೆ ಕಾರ್ಪೊರೇಟ್ ತರ ನಡೀತಾರೆ. ದೇವಸ್ಥಾನ ಅಂತಾರೆ ಬರೀ ದೇವರು ಅರ್ಚನೆ ಪೂಜೆ ಅಲ್ಲ. ಇವತ್ತು ಕೆಲವು ದೇವಸ್ಥಾನಗಳಲ್ಲಿ ಉದಾಹರಣೆ ಏನ್ ಹೇಳಕ್ ಇಷ್ಟಪಡ್ತೀನಿ. ತ್ಯಾಗರಾಜ ನಗರ ಸಾಯಿ ಮಂದಿರ ಅಂತಿದೆ, ಸಾಯಿಬಾಬಾ ದೇವಸ್ಥಾನ ಇದೆಯಲ್ಲ, ಎಷ್ಟು ಅದ್ಭುತ ಟ್ರಾನ್ಸ್ಪರೆನ್ಸಿ ಅಂತಂದ್ರೆ ಪ್ರತಿ 5 ರೂಪಾಯಿಗೂ ಲೆಕ್ಕ ಸಿಗುತ್ತೆ. ಮತ್ತೆ ಅವ್ರು ಬರೀ ದೇವಸ್ಥಾನದ ಅರ್ಚನೆ ಮಂಗಳಾರತಿ ನಿಂತಿಲ್ಲ, ಅವರು ಪ್ರತಿದಿನ ಆರೋಗ್ಯದ ತಪಾಸಣೆ ನಡೆಯುತ್ತೆ ಸ್ಥಳೀಯ ನಾಗರಿಕರಿಗೆ. 7 ದಿನ ನಡೆಯುತ್ತೆ, ಫಿಸಿಯೋಥೆರಪಿ ನಡೆಯುತ್ತೆ. ಆಮೇಲೆ ಒಂದು ಎಷ್ಟೋ ಸಾವಿರ ಮಕ್ಕಳಿಗೆ ಬಿಸಿ ಊಟದ ಕಾರ್ಯಕ್ರಮ ಮಾಡ್ತಾರೆ. ಇಲ್ಲಿ ಬರ್ತಕ್ಕಂಥ ದುಡ್ಡನ್ನ ಸದ್ಬಳಕೆ ಮಾಡ್ತಾ ಇದ್ದಾರೆ. ಸದ್ಬಳಕೆ ಮಾಡಿ ಅಲ್ಲಿರ್ತಕ್ಕಂಥ ಭಕ್ತರಿಗೆ ಬರೋರಿಗೆ ಆರೋಗ್ಯ ತಪಾಸಣೆ ನಡೆಸ್ತಾರೆ. ಅಲ್ಲಿ ಎಲ್ಲ ಇದೇ ತರ ನಾನು ಹೇಳಿದ್ರೆ ಆ ತರ ಪ್ಯಾರಾಮೀಟರ್ ಇರತಕ್ಕಂತ ವ್ಯಕ್ತಿಗಳು ಒಂದು ದೇವಸ್ಥಾನ ನಡೆಸಿದ್ರೆ ಯಾವ ರೀತಿ, ಇಲ್ಲಿದು ಮಲ್ಲೇಶ್ವರ ಸಾಯಿಬಾಬಾ ಮಂದಿರ, ಕೆಲವು ದೇವಸ್ಥಾನಗಳು ತುಂಬಾ ಚೆನ್ನಾಗಿ ನಡೀತಾ ಇದೆ. ಆದ್ರಿಂದ ಅದರ ರೋಲ್ ಮಾಡಿ ಇಟ್ಕೊಂಡು ಸರ್ಕಾರ ಏನೋ ಮಾಡಿದ್ರೆ ಇಂಪ್ರೂವ್ ಆಗುತ್ತೆ. ಇದೇನು ರಾಜಕಾರಣಿಗಳ ಬಟ್ಟೆಗಳನ್ನು ಉಪಯೋಗಿಸ್ಕೊಂಡು ಯಾವ್ದೇ ಪಕ್ಷ ಬಂದ್ರು ಅದೇ ಮಾಡೋದು. ಅವರು ಅದೇ ನೀವು ಹೇಳ್ದಂಗೆ ಅವ್ರು ಮೆಟ್ಲು ಮಾಡ್ಕೊಂಡ್ಬಿಡ್ತಾರೆ, ದೇವ್ರನ್ನೇ ಮೆಟ್ಲು ಮಾಡ್ಕೊಂಡು ಹೊರಟಾಗ್ಬಿಡ್ತಾರೆ. ಅದರಿಂದ ದೇವ ಭಕ್ತರಾಗಿರ್ತಕ್ಕಂಥ ವ್ಯಕ್ತಿಗಳು ಬರಬೇಕು ಅನ್ನೋದು ನನ್ನ. ಸರ್, ಈಗ ಒಬ್ಬ ಭಕ್ತನಾಗಿ ಆತನ ಜವಾಬ್ದಾರಿ ಏನು ಸರ್ ಈ ತರ ಸನ್ನಿವೇಶಗಳು? ತುಂಬಾ ಅದ್ಭುತ. ಭಕ್ತ ಯಾರು ಅನ್ನೋದ ಪ್ರಶ್ನೆ. ಇವತ್ತು ನಿಜ ಭಕ್ತರ ಕಷ್ಟ. ಯಾಕಂದ್ರೆ ಆಡಂಬರದ ಭಕ್ತರು ಜಾಸ್ತಿಯಾಗಿ ನಾವು ಕಾಣ್ತಾ ಇದೀವಿ. ಈಗ ಅದರಿಂದ ಏನಂತಂದ್ರೆ ದೇವಸ್ಥಾನಕ್ಕೆ ಹೋಗ್ತೀರಾ, ದೇವಸ್ಥಾನ ಹೋಗಿ ನಮಸ್ಕಾರ ಹಾಕೊಂಡ್ ಬರ್ತೀರಾ. ಕೆಲವರು 2-3 ತರ ಕ್ಯಾಟಗರಿ ಇರ್ತಾರೆ. ನಂತರ ಕ್ಯಾಟಗರಿ ಅಂತ ನನ್ನ ದೇವಸ್ಥಾನದಲ್ಲಿ ದೂರದಲ್ಲಿ ನಮಸ್ಕಾರ ಹಾಕ್ತೀನಿ, ಬಂದ್ಬಿಡ್ತೀನಿ. ನಾನು ಯಾವ್ದು ಅವ್ರು ಏನ್ ಮಾಡ್ತಾರೆ ಅನ್ನೋ ತಲೆ ಕೆಡಿಸ್ಕೊಳಕ್ಕಲ್ಲ. ಕೆಲವರು ನಮಸ್ಕಾರ ಹಾಕ್ತಾರೆ, ಡೈಲಿ ಹೋಗ್ತಿರ್ತಾರೆ. ಡೈಲಿ ಹೋಗ್ತಿದ್ದಾಗ ಏನಾಗತ್ತೆ ಅಂತಂದ್ರೆ ಅಲ್ಲಿಯ ವೀಕ್ನೆಸ್ಗಳು, ಏನಾದ್ರು ಓರೆಕೋರೆಗಳನ್ನ ಗೊತ್ತಾಗ್ಬಿಡುತ್ತೆ. ಇದು ಹಿಂಗ್ ಮಾಡ್ತಾರೆ, ಹಂಗ್ ಮಾಡ್ತಾರೆ, ಅದೆಲ್ಲ ಶುರು ಆಗುತ್ತೆ. ಆದ್ರಿಂದ ಏನಾಯ್ತದೆ, ಭಕ್ತನಾಗಿರ್ತಕ್ಕಂಥ ಆದಷ್ಟು ಒಳ್ಳೆ
ನಿಮ್ಗೆ ಯಾವ್ದು ಮನಸ್ಸಿಗೆ ಇಷ್ಟ ಆಗುತ್ತೆ ಆದಷ್ಟು ಭ್ರಷ್ಟಾಚಾರವಿಲ್ಲದ ದೇವಸ್ಥಾನ. ಯಾಕಂದ್ರೆ ಇವತ್ತು ದೇವಸ್ಥಾನಗಳು ಅನ್ನೋದು ಮೊದಲು ದೇವಸ್ಥಾನದ ಕಲ್ಪನೆ ಬೇರೆ ಇತ್ತು. ನಾವ್ ಯಾಕೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತಂದ್ರೆ ದೇವಸ್ಥಾನದಲ್ಲಿ ಒಂದು ಮ್ಯಾಗ್ನೆಟಿಕ್ ಎನರ್ಜಿ ಇತ್ತು ನಮ್ಮಲ್ಲಿ ಇರ್ತಕ್ಕಂಥ. ನಾವ್ ಯಾಕೆ ಚಪ್ಪಲಿನ ಹೊರಗಡೆ ಬಿಟ್ಟು ಹೋಗ್ತೀವಿ, ಚಪ್ಪಲಿ ಹಾಕೊಂಡು ಯಾಕೆ ಹೋಗಲ್ಲ ದೇವಸ್ಥಾನಕ್ಕೆ? ಯಾಕೆ ಅಂತಂದ್ರೆ ಆ ಒಂದು ಕಂಡಕ್ಟಿವಿಟಿ ನಮ್ಮಲ್ಲಿ ಪಾಸ್ ಆಗಿ ನಮ್ಮಲ್ಲಿ ಪಾಸಿಟಿವ್ ಮ್ಯಾಗ್ನೆಟಿಕ್ ಎನರ್ಜಿ ಪಾಸ್ ಆಗಿ ನಮ್ಮಲ್ಲಿ ಧನಾತ್ಮಕವಾದಂತಹ ಚಿಂತನೆ ಬರಲಿ ಅನ್ನೋ ದೃಷ್ಟಿಯಿಂದ ಹಿಂದಿನ ದೇವಸ್ಥಾನಗಳೆಲ್ಲ ವಾಸ್ತು ಪ್ರಕಾರ ಇತ್ತು. ಇವತ್ತಿನ ದೇವಸ್ಥಾನಗಳು ಏನಾಗ್ಬಿಟ್ಟಿದೆ, ಅವನಿಗೆ ಅನಿವಾರ್ಯವಾಗಿ ಒಂದು ರೋಡ್ ಮೇಲೆ ಒಂದು ಮೋರಿ ಮೇಲೆ ದೇವಸ್ಥಾನ ಕಟ್ಬಿಡ್ತಾನೆ. ಅವ್ನಿಗೆ ಅನಿವಾರ್ಯ, ಯಾಕಂದ್ರೆ ಅದರಿಂದ ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೊಳಕ್ಕೋಸ್ಕರ ಇವತ್ತು ಎಲ್ಲಂದ್ರಲ್ಲಿ ದೇವಸ್ಥಾನ, ಎಲ್ಲಂದ್ರಲ್ಲಿ ವಿಗ್ರಹ ಇಟ್ಬಿಡ್ತಾರೆ. ಮೋರಿ ಮೇಲೆ, ದೊಡ್ಡ ಮೋರಿ ಮೇಲೆ ದೇವಸ್ಥಾನ, ಅದು ಹೊಡಿಬಾರ್ದು ಅಂತಷ್ಟೇ. ಹೀಗೆ ಏನಾಗಿದೆ ಅಂತಂದ್ರೆ ದೇವಸ್ಥಾನವನ್ನ ಇವತ್ತು ಈಗಿನ ಆಧುನಿಕ ಬಕಾಸುರರು ಅದನ್ನ ಒಂದು ATM ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಭಕ್ತಾದಿಗಳು ಯೋಚನೆ ಮಾಡ್ಬೇಕು, ಯಾವುದು ಪ್ರಾಮಾಣಿಕವಾದಂತಹ ದೇವಸ್ಥಾನ, ಪ್ರಾಮಾಣಿಕವಾದಂತಹ ಕಮಿಟಿ ಇದೆ. ಸರ್ಕಾರಿ ಇಲಾಖೆಯಲ್ಲೂ ಸಹ ಕೆಲವು ಒಳ್ಳೊಳ್ಳೆ ದೇವಸ್ಥಾನ, ಉದಾಹರಣೆಗೆ ನಿಮ್ಗೆ ಮಲ್ಲಿಕಾರ್ಜುನ ಟೆಂಪಲ್ ಅಂತ ನೀವು ಇದರಲ್ಲಿದೆ, ಬಸವನಗುಡಿ ರೋಡ್, ತುಂಬಾ ಚೆನ್ನಾಗಿ ನಡೀತದೆ. ವೇದ ಪಾರಾಯಣ ನಡೀತದೆ. ದೇವಸ್ಥಾನದಲ್ಲಿ ಆಗ್ಬೇಕಾಗಿರೋದು ಆ ಬಿಸಿ ಊಟ ನಿಮ್ಗೆ ಹೇಳಿದ್ನಲ್ಲ, ಅದೇ ರೀತಿ ವೇದ ಪಾರಾಯಣ ಆಗ್ಬೇಕು, ಗೋಶಾಲೆ ಇರಬೇಕು, ಆತರ ಜಾಗ ಇದ್ದಾಗ ಉಪಯೋಗಿಸ್ಬೇಕು. ಇವತ್ತು ಆ ದೇವರು ಬಿಟ್ರೆ ಅವನ ಪೂಜೆನೇ ರೋಡಲ್ಲಿ ನಿಂತ್ಕೊಂಡು ಪೂಜೆ ಮಾಡ್ತಿರ್ತಾರೆ. ಆತರ ದೇವಸ್ಥಾನಗಳು ಮಾಡಿ ದೇವರಿಗೆ ಅವಮಾನ ಮಾಡಬೇಡಿ. ಒಂದು ಗಾಳಿ ಬೆಳಕಿರಬೇಕು, ಇರಬೇಕು, ವಾಸ್ತು ಪ್ರಕಾರ ಇರಬೇಕು. ಮತ್ತೆ ಏರಿಯಾಗ 100 ದೇವಸ್ಥಾನ ಬೇಕಾಗಿಲ್ಲ. ಒಂದು ದೇವಸ್ಥಾನ, ಹಳೆ ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲರದ್ದು ಕರ್ತವ್ಯ. ಹೊಸ ದೇವಸ್ಥಾನದ ಅವಶ್ಯಕತೆ ಏನಿದೆ? ಇರೋ ದೇವಸ್ಥಾನಕ್ಕೆ ಸರಿಯಾಗಿ ಪೂಜೆ ಆಗ್ತಾ ಇಲ್ಲ ಇವತ್ತಿನ ಕಾಲದಲ್ಲಿ. ಹೊಸ ದೇವಸ್ಥಾನ, ಹೊಸ ದೇವರು, ಹೊಸ ಕಲ್ಪನೆ. ಅದರಿಂದ ದೇವರು ಅಂತಕ್ಕಂಥದ್ದು ನಮ್ಮ ಭಾವನೆ. ಆಕ್ಚುಲಿ ನಮ್ಮ ಸನಾತನ ಧರ್ಮದ ವಿಗ್ರಹಾರಾಧನೆ ಇಲ್ವೇ ಇಲ್ಲ. ಅಗ್ನಿ ಮೇಳೆ ಪುರೋಹಿತ ಅಂತ ಋಗ್ವೇದದಲ್ಲಿ ಪ್ರಥಮ ಮಂತ್ರ ಬರುತ್ತೆ. ಅಗ್ನಿನೇ ನಮಗೆ ಸರ್ವ ದೇವರು, ಸೂರ್ಯನೇ ದೇವರು. ಆದ್ರಿಂದ ನಾವೇನ್ ಮಾಡ್ತೀವಿ, ಆ ಲೆವೆಲ್ ನಾವು ರೀಚ್ ಆಗದೆ ಇರೋದ್ರಿಂದ ನಾವು ವಿಗ್ರಹದ ಆರಾಧನೆ ಮೂಲಕ ನಾವು ಆ ದೇವ್ರನ್ನ ಆ ಲೆವೆಲ್ ಇಳಿಸ್ಕೊಂಡಿದ್ದೀವಿ. ಆದ್ರೆ ವಿಗ್ರಹಾರಾಧನೆ ಮಾಡ್ತಿದ್ದೀರ, ತೊಂದರೆ ಇಲ್ಲ. ಆದ್ರೆ ಸರಿಯಾದ ಒಂದು ಆಡಳಿತ ಮಂಡಳಿ ಇರ್ತಕ್ಕಂಥ ದೇವಸ್ಥಾನಕ್ಕೆ ಬೆಂಬಲ ಕೊಡಿ. ಇಂಥ ಒಂದು ಭ್ರಷ್ಟ ವ್ಯವಸ್ಥೆ ಇರ್ತಕ್ಕಂಥ ಆ ಒಂದು ಟ್ರಸ್ಟ್ ಆ ಥರದಿರೋಕೆ ಆ ದೇವಸ್ಥಾನಕ್ಕೆ ಬೆಂಬಲ ಕೊಡಕ್ ಹೋಗ್ಬೇಡಿ. ಅಲ್ಲಿ ಬದಲಾವಣೆ, ಯಾಕಂದ್ರೆ ನೀವು ಬರೀ ಭಕ್ತರಾಗಿ ಹೋಗೋದ್ರಿಂದ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಅಲ್ಲಿ ಒಂದು ರೀತಿಯ ದೇವರನ್ನ ಕಾಪಾಡಬೇಕಾಗಿದೆ. ಈಗ ದೇವರು ನಿಮ್ಮನ್ನು ಕಾಪಾಡೋದಿಲ್ಲ, ದೇವರನ್ನ ನೀವು ಕಾಪಾಡೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದು. ಅಷ್ಟು ವ್ಯವಸ್ಥೆ ಹದಗೆಟ್ಟೋಗಿದೆ. ಆದ್ರಿಂದ ನೀವು ಭಕ್ತಾದಿಗಳಾಗಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ಗಳನ್ನು ಯೋಚನೆ ಮಾಡಿ, ನೀವು ಸಾಧ್ಯ ಪ್ರಾಮಾಣಿಕರಾಗಿದ್ರೆ ಮ್ಯಾನೇಜ್ಮೆಂಟ್ ಜೊತೆ ಸೇರ್ಕೊಳ್ಳಿ, ಬದಲಾವಣೆ ತರ್ತಕ್ಕ. ಯಾಕಂದ್ರೆ ಧರ್ಮ ಉಳಿಸ್ಬೇಕು ಅಂತ ಬರೀ ಭಾಷಣ ಮಾಡೋದಾಗಲ್ಲ. ಈ ರೀತಿ ಸಣ್ಣ ಸಣ್ಣ ಬದಲಾವಣೆಗಳ ಮೂಲಕ ದೇವರನ್ನ ಉಳಿಸುವಂತ ಕೆಲಸ ಆಗ್ಬೇಕಾಗಿದೆ. ಇವತ್ತಿನ ಪರಿಸ್ಥಿತಿ ನೋಡಿ, ದೌರ್ಭಾಗ್ಯ. ದೇವರನ್ನ ಉಳಿಸುವಂತ ದೇವರಿಗೆ ಯಾವ್ದು ಬೇಕಾಗಿಲ್ಲ. ಅನುರೇಣು ತೃಣಕಾಷ್ಟದಲ್ಲಿ ಅವ್ನು ಇರ್ಬೇಕಾರೆ ನೀವೆಲ್ಲೋ ಕೊಡೋ ಒಂದು ಬಾಳೆಹಣ್ಣು ತೆಂಗಿನಕಾಯಿಗೆ ಅವ್ನು ಬರೋದಿಲ್ಲ. ನಿಮ್ಮ ಮನಸ್ಸಿನ ಭಾವನೆ ಕ್ಲಾರಿಟಿ ಇದ್ದಾಗ ನಿಮ್ಗೆ ದೇವರು ನಿಮ್ಮಲ್ಲೇ ಸಾಕ್ಷಾತ್ಕಾರ ಆಗ್ತಾರೆ. ಇವತ್ತಿನ ಲೌಕಿಕ ದೃಷ್ಟಿ ತೆಗೆದುಕೊಂಡಾಗ ಇಲ್ಲಿ ಬದಲಾವಣೆ ಆಗ್ಲೇಬೇಕಾಗಿದೆ. ನಮ್ಮ ಹಿಂದೂಗಳು ದಯವಿಟ್ಟು ಜಾಗೃತರಾಗಿ, ಇಲ್ಲದೇ ಇದ್ರೆ ನಿಮ್ಮ ಶ್ರದ್ಧಾ ಕೇಂದ್ರಗಳು ಪರಧರ್ಮದ ಪಾಲಾಗೋದ್ರಲ್ಲಿ ಸಮಯ ದೂರ ಇಲ್ಲ. ಯಾಕೆಂದ್ರೆ ಇವತ್ತು ಕನ್ವರ್ಷನ್ಸ್ ನಡೀತಾ ಇದೆ. ಅದರಿಂದ ಲವ್ ಜಿಹಾದಿಗಳು ಯಾರ್ಯಾರು ಏನೇನ್ ಆಗ್ತಿದ್ರೆ ಅಂತ ಗೊತ್ತಾಗ್ಲಿಲ್ಲ. ದಯವಿಟ್ಟು ನಿಮ್ಮ ಶ್ರದ್ಧಾ ಕೇಂದ್ರಗಳನ್ನ ಉಳಿಸ್ಕೊಳ್ಳಿ. ಪ್ರಾಮಾಣಿಕವಾದಂತ ಕೆಲಸ ಮಾಡೋದ ಕಡೆ ಆ ಕಮಿಟಿಯನ್ನ ಮಾಡೋ ದೃಷ್ಟಿ ಕಡೆ ನೀವು ಯೋಚನೆ ಮಾಡಿ ಅಂತ ಹೇಳ್ತೀನಿ. ಇಲ್ಲಿವರೆಗೂ ನಮಗೆ ದೇವಸ್ಥಾನಗಳು ಯಾವ ರೀತಿ ಇರಬೇಕು, ಟ್ರಸ್ಟ್ ಅಂದ್ರೆ ಯಾವ ರೀತಿ ಇರಬೇಕು, ಮತ್ತು ಭಕ್ತನಾಗಿ ಅವನ ಕರ್ತವ್ಯ ಏನು, ಈ ಪ್ರತಿಯೊಂದನ್ನು ಆಗು ಹೋಗುಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ನಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಗಾಳಿ ಆಂಜನೇಯ ಒಳ್ಳೇದ್ ಮಾಡ್ಲಿ. ಆ ಕೆಟ್ಟ ಗಾಳಿಯನ್ನ ಹೋಗಿಸಿ ಸಮಾಜ ಕಟ್ತಕ್ಕಂತ ಗಾಳಿ ಆಂಜನೇಯ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಮತ್ತೆ ಮನುಷ್ಯರಲ್ಲಿ ಪ್ರಾಮಾಣಿಕತೆ ತರುವಂತ ಪ್ರಯತ್ನಗಳು ಆಂಜನೇಯ ಸ್ವಾಮಿ ಎಲ್ಲರಿಗೂ ಅನುಗ್ರಹ ಕೊಡ್ಲಿ ಅಂತ ಹೇಳ್ತಾರೆ.